ಆಸ್ಟ್ರೇಲಿಯಾ ದಾಳಿಗೆ ಪಾಕ್ ವಿರುದ್ಧ ಸಿಕ್ತು ದೊಡ್ಡ ಸಾಕ್ಷಿ. ಇತ್ತ ಇಸ್ರೇಲ್ಗೆ ಹೊರಟ ಜೈಶಂಕರ್, ಭಾರತಕ್ಕೆ ಮಹಾ ಮೋಸ ಮಾಡಿದ 6 ಇಸ್ಲಾಮಿಕ್ ರಾಷ್ಟ್ರಗಳು. ನಮಸ್ಕಾರ ವೀಕ್ಷಕರೇ, ಜಗತ್ತಲ್ಲಿ ಭಯೋತ್ಪಾದನೆ ಎನ್ನುವುದು ಒಂದು ಕ್ಯಾನ್ಸರ್ ಇದ್ದ ಹಾಗೆ. ಇದು ಎಲ್ಲೇ ನಡೆದರೂ, ಯಾರ ಮೇಲೇ ನಡೆದರೂ ಅದು ಖಂಡನೀಯ. ಆದರೆ ಭಯೋತ್ಪಾದನೆಯನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡು ಅದನ್ನೇ ತನ್ನ ವಿದೇಶಾಂಗ ನೀತಿಯನ್ನಾಗಿ ಮಾಡಿಕೊಂಡಿರುವ ಒಂದು ದೇಶ ನಮ್ಮ ನೆರೆಹೊರೆಯಲ್ಲಿದೆ. ಅದುವೇ ಪಾಪಿ ಪಾಕಿಸ್ತಾನ. ಇಷ್ಟು ದಿನ ಭಾರತ ಪಾಕಿಸ್ತಾನದ ಉಗ್ರ ಘೋಷಣೆಯ ಬಗ್ಗೆ, ಅದು ವಿಶ್ವಕ್ಕೆ ಭಯೋತ್ಪಾದನೆಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವ ಬಗ್ಗೆ ಎಷ್ಟೇ ಸಾಕ್ಷಿ ಸಮೇತ ಹೇಳಿದ್ರೂ ಕೆಲ ರಾಷ್ಟ್ರಗಳು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಅದು ಭಾರತ ಪಾಕಿಸ್ತಾನದ ನಡುವಿನ ದ್ವಿಪಕ್ಷೀಯ ಸಮಸ್ಯೆಯಂತ ಜಾರಿಕೊಳ್ತಾ ಇದ್ವು. ಆದರೆ ಈಗ ಆಸ್ಟ್ರೇಲಿಯಾದಲ್ಲಿ ನಡೆದ ಒಂದು ಭೀಕರ ಉಗ್ರ ದಾಳಿ ಪಾಕಿಸ್ತಾನದ ಅಸಲಿ ಮುಖವನ್ನ ವಿಶ್ವದ ಎದುರು ಮತ್ತೊಮ್ಮೆ ಬೆತ್ತಲೆ ಮಾಡಿದೆ. ಯಹೂದಿಗಳನ್ನ ಗುರಿಯಾಗಿಸಿಕೊಂಡು ನಡೆಸಿದ ಈ ದಾಳಿಯ ಬೇರುಗಳು ಪಾಕಿಸ್ತಾನದಲ್ಲಿವೆ ಎಂಬ ಸತ್ಯ ಈಗ ಜಗಜ್ಜಾಹೀರಾಗ್ತಾಗಿದೆ. ಈ ಘಟನೆ ಭಾರತದ ವಾದಕ್ಕೆ ಒಂದು ದೊಡ್ಡ ಬಲ ನೀಡಿದೆ. ಇಷ್ಟು ದಿನ ನಮ್ಮ ಮಾತುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದ ಅಷ್ಟೋ ದೊಡ್ಡ ನಾಯಕರು ಈಗ ಕಿವಿಗೊಟ್ಟು ಕೇಳುವಂತಾಗಿದೆ. ಆದರೆ ನಾಚಿಕೆಗೇಡಿನ ಸಂಗತಿ ಏನಂದ್ರೆ, ಇಷ್ಟೆಲ್ಲ ಆದರೂ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯನ್ನ ಬಿಟ್ಟಿಲ್ಲ. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಭಾರತದ ಮೇಲೆ ಗೂಬೆ ಕೂರಿಸೋದನ್ನ ಮಾತ್ರ ಹೀನಾಯವಾಗಿ ಪ್ರಯತ್ನ ಮಾಡ್ತಾ ಇರೋದು ಖಂಡನೀಯವಾಗಿದೆ. ಮೋದಿಯವರೇ ಇದು ಎಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಅಲ್ಲಿನ ಮೂರ್ಖ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇಸ್ರೇಲ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿಯ ಟೈಮಿಂಗ್ ಬಹಳ ಕುತೂಹಲ ಮತ್ತು ಮಹತ್ವ ಪಡೆದುಕೊಂಡಿದೆ. ಇನ್ನೊಂದು ಕಡೆ ನನ್ನ ಮಿತ್ರ ರಾಷ್ಟ್ರಗಳು ಅಂತ ಹೇಳಿಕೊಳ್ಳುವಂತಹ ಗಲ್ಫ್ ದೇಶಗಳು ಪಾಕಿಸ್ತಾನದ ವಿಚಾರ ಬಂದಾಗ ಭಾರತಕ್ಕೆ ಹೇಗೆ ದ್ರೋಹ ಮಾಡ್ತವೆ, ಹೇಗೆ ತಮ್ಮ ದ್ವಂದ್ವ ನೀತಿಗಳನ್ನ ಪ್ರದರ್ಶನ ಮಾಡ್ತವೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಸಿಕ್ಕಿದೆ. ಭಾರತದ ದೇಶಭಕ್ತಿಯ ಸಿನಿಮಾಗಳನ್ನ ಬ್ಯಾನ್ ಮಾಡುವ ಈ ದೇಶಗಳು ಪಾಕಿಸ್ತಾನದ ಸುಳ್ಳಿನ ಕಂತೆಗಳನ್ನು ಮಾತ್ರ ಮುಕ್ತವಾಗಿ ಪ್ರಸಾರ ಮಾಡುವುದಕ್ಕೆ ಬಿಡುತ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಸ್ಟ್ರೇಲಿಯಾ ದಾಳಿಯ ಹಿಂದಿನ ಸಂಪೂರ್ಣ ಸತ್ಯ, ಪಾಕಿಸ್ತಾನದ ಸುಳ್ಳಿನ ಫ್ಯಾಕ್ಟರಿ, ಭಯೋತ್ಪಾದಕ ಫ್ಯಾಕ್ಟರಿ, ಪಾಕಿಸ್ತಾನದ ಪಾಪದ ಕೊಡ ಎಷ್ಟರ ಮಟ್ಟಿಗೆ ತುಂಬಿದೆ, ಜೈಶಂಕರ್ ಅವರು ಇಸ್ರೇಲ್ ಭೇಟಿಯ ಹಿಂದಿನ ಅಜೆಂಡಾ ಏನು, ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತು ಗಲ್ಫ್ ರಾಷ್ಟ್ರಗಳು ಅರ್ಥಾತ್ ಈ ಇಸ್ಲಾಂ ರಾಷ್ಟ್ರಗಳು ಈ ಡೋಂಗಿತನದ ಬಗ್ಗೆ ಎಳೆಯಾಗಿ ನಾವು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಬಿಚ್ಚಿಡ್ತೀವಿ. ಅದರ ಜೊತೆಗೆ ಪಾಕಿಸ್ತಾನದ ಬಗ್ಗೆ ನಿಮಗೆ ಅನಿಸುತ್ತೇನು? ಪಾಕಿಸ್ತಾನದ ಸೇನೆ ಜೊತೆಗೆ ಪ್ರಧಾನಿ ಅಥವಾ ಸೇನಾಧ್ಯಕ್ಷ ಮಾಡ್ತಾ ಇರುವಂತಹ ಈ ಕುತಂತ್ರಗಳು ಪಾಕಿಸ್ತಾನದ ಪಾಕಿಸ್ತಾನದಲ್ಲಿರುವಂತಹ ಜನರಿಗೆ ಎಷ್ಟರ ಮಟ್ಟಿಗೆ ಕಷ್ಟ ಆಗ್ತಾ ಇದೆ, ಅಥವಾ ಪಾಕಿಸ್ತಾನಿಗಳೆಲ್ಲರೂ ಕೂಡ ರಾಕ್ಷಸರಿನ? ಭಾರತ ಪ್ರಧಾನಿಯನ್ನ ಬಯಸ್ತಾ ಇರುವಂತಹ ಪಾಕಿಸ್ತಾನದ ಜನರಿಗೆ ಹೇಗಾದ್ರೂ ಮಾಡಿ ಬಾಯಿ ಮುಚ್ಚಿಸಬೇಕು ಅಂತ ಇಮ್ರಾನ್ ಖಾನ್ ಸೇರಿದಂತೆ ಶಹಬಾಜ್ ಶರೀಫು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋದಿಯವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಬೇಕಾ ಸಾರಬಾರ್ದಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಆಸ್ಟ್ರೇಲಿಯಾದಲ್ಲಿ ನಡೆದ ಈ ಘಟನೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರವನ್ನ ಪಡೆದುಕೊಳ್ಳಲೇಬೇಕು. ಈ ಘಟನೆಯ ವಿವರ ಏನಂತಂದ್ರೆ, ಆಸ್ಟ್ರೇಲಿಯಾದಲ್ಲಿ ಏನಾಯಿತು? ಆಸ್ಟ್ರೇಲಿಯಾದ ಸಿಡ್ನಿಯ ಪ್ರಸಿದ್ಧ ಬೋಂಡಿ ಬೀಚ್ ಬಳಿ ಯಹೂದಿ ಸಮುದಾಯದವರು ತಮ್ಮ ಹನುಕ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಇದು ಯಹೂದಿಗಳಿಗೆ ಬಹಳ ಪವಿತ್ರವಾದ ಹಬ್ಬ. ದೀಪಗಳನ್ನು ಬೆಳಗಿಸಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು. ಇಂತಹ ಒಂದು ಪವಿತ್ರ ಮತ್ತು ಸಂತೋಷದ ಸಂದರ್ಭದಲ್ಲಿ ಇಬ್ರು ದುಷ್ಕರ್ಮಿಗಳು ಅತ್ಯಾಧುನಿಕ ಆಟೋಮ್ಯಾಟಿಕ್ ರೈಫಲ್ಸ್ಗಳೊಂದಿಗೆ ನುಗ್ಗಿ ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ರು. ಈ ಪೈಶಾಚಿಕ ಕೃತ್ಯದಲ್ಲಿ 16 ಅಮಾಯಕರು ಪ್ರಾಣ ಕಳೆದುಕೊಂಡ್ರು, ಅನೇಕರು ಗಾಯಗೊಂಡ್ರು. ಘಟನೆ ನಡೆದ ತಕ್ಷಣ ಇದು ಉಗ್ರ ದಾಳಿ ಹೌದಾ ಅಲ್ವಾ ಅನ್ನೋ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ಆಸ್ಟ್ರೇಲಿಯಾದ ತನಿಖಾ ಸಂಸ್ಥೆಗಳು ಆರಂಭದಲ್ಲಿ ಇದನ್ನ ದೃಢಪಡಿಸಿರಲಿಲ್ಲ. ಆದರೆ ಇಸ್ರೇಲ್ನ ಮಾಧ್ಯಮಗಳು ಇದು ಯಹೂದಿಗಳನ್ನೇ ಗುರಿಯಾಗಿಸಿಕೊಂಡು ನಡೆಸಿದ ಉಗ್ರ ದಾಳಿ ಮತ್ತು ಇದರ ಹಿಂದೆ ಪಾಕಿಸ್ತಾನದ ಲಿಂಕ್ ಇದೆ ಅಂತ ವರದಿ ಮಾಡೋದಕ್ಕೆ ಶುರು ಮಾಡಿದ್ರು. ದಾಳಿಕೋರರ ಹಿನ್ನೆಲೆ ಮತ್ತು ಪಾಕಿಸ್ತಾನದ ಲಿಂಕ್ ಹೆಂಗಾಯಿತು? ಆಸ್ಟ್ರೇಲಿಯಾದ ತನಿಖಾ ಸಂಸ್ಥೆ ಆಸ್ಟ್ರೇಲಿಯಾ ಫೆಡರಲ್ ಪೊಲೀಸ್ ಅಂಡ್ ACSO ನಡೆಸಿದ ತನಿಖೆಯಲ್ಲಿ ಈಗ ಸ್ಫೋಟಕ ಮತ್ತು ಅಪಾಯಕಾರಿ ಆಘಾತಕಾರಿ ಮಾಹಿತಿಗಳು ಹೊರಬೀಳ್ತಾಗಿವೆ. ಈ ದಾಳಿಯ ಹಿಂದೆ ಇದ್ದದ್ದು ಬೇರಾರೂ ಅಲ್ಲ, ಪಾಕಿಸ್ತಾನ ಮೂಲದ ಅಪ್ಪ ಮಗ.
ದಾಳಿಕೋರರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಸಾಜಿದ್ ಅಕ್ರಮ್ 50 ವರ್ಷ. ಈತ ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ನಬೀದ್ ಅಕ್ರಮ್ 24 ವರ್ಷ, ಸಾಜಿದ್ನ ಮಗ. ಪಾಕಿಸ್ತಾನದ ನಂಟು ಹೆಂಗಾಯ್ತಂತಂದ್ರೆ, ಮೂಲ ಸಾಜಿದ್ ಅಕ್ರಮ್ ಹುಟ್ಟಿ ಬೆಳೆದದ್ದು ಸಂಪೂರ್ಣವಾಗಿ ಪಾಕಿಸ್ತಾನದಲ್ಲಿ. ಆತನ ಬೇರುಗಳು ಇಲ್ಲಿಯೇ ಇದ್ದವು. ಆಸ್ಟ್ರೇಲಿಯಾ ಪ್ರವೇಶ ಹೆಂಗ್ ಮಾಡ್ದ? ಕೆಲವು ವರ್ಷಗಳ ಹಿಂದೆ ಸಾಜಿದ್ ಸ್ಟೂಡೆಂಟ್ ವೀಸಾ ಅಡಿಯಲ್ಲಿ ಆಸ್ಟ್ರೇಲಿಯಾಗೆ ಬಂದಿದ್ದ. ನಂತರ ಅಲ್ಲಿಗೆ ನೆಲೆಸಿ ಪೌರತ್ವವನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದ. ನಬೀದ್ ಅಕ್ರಮ್ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿಯೇ, ಆದರೂ ಆತನ ತಂದೆಯ ಮೂಲಕ ಪಾಕಿಸ್ತಾನದ ನಂಟು ಮತ್ತು ಅಲ್ಲಿನ ಮೂಲಭೂತವಾದಿ ಸಿದ್ಧಾಂತಗಳ ಪ್ರಭಾವ ಆತನ ಮೇಲೆ ಇತ್ತು. ತನಿಖೆಯಲ್ಲಿ ಕಂಡುಬಂದ ಇನ್ನೊಂದು ಆಘಾತಕಾರಿ ಅಂಶ ಏನಂದ್ರೆ, ಈ ಅಪ್ಪ ಮಗನಿಗೆ 2019ರಿಂದಲೇ ಜಾಗತಿಕ ಉಗ್ರ ಸಂಘಟನೆ ಐಸಿಸ್ ಜೊತೆ ನಂಟಿತ್ತು. ಆಸ್ಟ್ರೇಲಿಯಾದಲ್ಲಿ ಸಕ್ರಿಯವಾಗಿದ್ದ ಐಸಿಸ್ ಸ್ಲೀಪರ್ ಸೆಲ್ ಜೊತೆಗೆ ಇವರು ಸಂಪರ್ಕದಲ್ಲಿದ್ರಂತೆ. ಇನ್ನು 2019ರ ನಂತರ ಇವರು ಅನೇಕ ಬಾರಿ ವಿದೇಶಗಳಿಗೆ, ವಿಶೇಷವಾಗಿ ಮಧ್ಯಪ್ರಾಚ್ಯ ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿ ಭಾಗಗಳಿಗೆ ಪ್ರವಾಸ ಕೈಗೊಂಡಿದ್ರು. ಈ ಪ್ರವಾಸಗಳ ಉದ್ದೇಶ ಶಸ್ತ್ರಾಸ್ತ್ರ ತರಬೇತಿ ಪಡೆಯೋದೇ ಆಗಿತ್ತು. ಜೊತೆಗೆ ಅನೇಕ ರೈಫಲ್ಗಳನ್ನು ಹೆಂಗೆ ಬಳಸೋದು ಅಥವಾ ಈ ಬಾಂಬ್ಗಳನ್ನು ಹೆಂಗೆ ಹಾಕೋದು, ಯೂಸ್ ಮಾಡೋದು ಅನ್ನೋದರ ಬಗ್ಗೆ ತರಬೇತಿಯನ್ನ ಪಡಿತಾ ಇದ್ರು ಅಂತ ತನಿಖಾ ಸಂಸ್ಥೆಗಳು ಶಂಕೆ ಮಾಡಿವೆ. ಇನ್ನು ಬೋಂಡಿ ಬೀಚ್ ದಾಳಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದಾಗ ತಜ್ಞರು ದಾಳಿಕೋರರು ರೈಫಲ್ ಬಳಸಿದ ರೀತಿ, ಅವರ ನಿಲುವು, ಗುರಿ ಇಟ್ಟ ರೀತಿ ಎಲ್ಲವೂ ಕೂಡ ಒಬ್ಬ ವೃತ್ತಿಪರ ಕಮಾಂಡೋ ಅಥವಾ ಸೈನಿಕನಂತೆಯೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಸಿಕ್ಕಿರುವ ಉನ್ನತ ಮಟ್ಟದ ತರಬೇತಿಗೆ ಸಾಕ್ಷಿಯಾಗಿದೆ. ಇದು ಯಾವುದೇ ಹತಾಶೆಯಿಂದ ಮಾಡಿದ ದಾಳಿಯಲ್ಲ, ಇದು ವ್ಯವಸ್ಥಿತವಾಗಿ ಪೂರ್ವ ನಿಯೋಜಿತವಾಗಿ ಮಾಡಿದ ಉಗ್ರ ಕೃತ್ಯ ಅನ್ನೋದು ಸ್ಪಷ್ಟವಾಗಿದೆ. ಈ ಇಬ್ಬರು ಅಪ್ಪ ಮಕ್ಕಳು ಫೈರಿಂಗ್ ಮಾಡಬೇಕಾದ್ರೆ ಯಹೂದಿಗಳನ್ನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು ಅನ್ನುವಂತಹದ್ದು ಈಗ ಸಿಸಿಟಿವಿ ದೃಶ್ಯಾವಳಿಗಳಿಂದ ಸ್ಪಷ್ಟವಾಗಿದೆ. ಇಷ್ಟೇ ಅಲ್ಲ, ಸಾಕ್ಷ್ಯಾಧಾರಗಳು ಸಿಕ್ಕರೂ ಪಾಕಿಸ್ತಾನ ಮಾತ್ರ ತನ್ನ ಹಳೆಯ ಚಾಳಿಯನ್ನ ಬಿಟ್ಟಿಲ್ಲ. ಸತ್ಯವನ್ನ ಒಪ್ಪಿಕೊಳ್ಳುವ ಬದಲು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಮೂಲಕ ಜಗತ್ತಿನ ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇದೆ. ಪಾಕ್ ಮಾಧ್ಯಮಗಳ ಸುಳ್ಳು ಪ್ರಚಾರ ಏನು ನಡೀತಾ ಇದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ? ಆರಂಭದಲ್ಲಿ ಸಾಜಿದ್ ಅಕ್ರಮ್ ಪಾಕಿಸ್ತಾನಿ ಅಂತ ವರದಿಯಾದಾಗ ಪಾಕ್ ಮಾಧ್ಯಮಗಳು ಮೌನವಾಗಿದ್ವು. ಆದರೆ ವಿಷಯ ಗಂಭೀರವಾಗ್ತಾ ಇದ್ದಂತೆ, ಇಲ್ಲ, ಸಾಜಿದ್ ಅಕ್ರಮ್ ಪಾಕಿಸ್ತಾನಿಯಲ್ಲ, ಆತ ಅಫ್ಘಾನಿಸ್ತಾನ ಮೂಲದವನು, ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಿಲ್ಲ ಅಂತ ಹಸಿ ಸುಳ್ಳನ್ನ ಹೇಳೋದಕ್ಕೆ ಶುರು ಮಾಡಿದ್ವು ಪಾಕಿಸ್ತಾನದ ಮಾಧ್ಯಮಗಳು. ವಿನಾಕಾರಣ ಅಫ್ಘಾನಿಸ್ತಾನದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವೂ ಕೂಡ ಮಾಡಲಾಗಿತ್ತು. ಇನ್ನು ಮೀಡಿಯಾ ಟೆರರಿಸಂ ಆರೋಪ ಇಷ್ಟೇಕೆ ನಿಲ್ಲಲ್ಲ. ಪಾಕಿಸ್ತಾನದ ಮಾಧ್ಯಮಗಳು ಈಗ ಭಾರತ, ಇಸ್ರೇಲ್ ಮತ್ತು ಅಫ್ಘಾನಿಸ್ತಾನದ ಮಾಧ್ಯಮಗಳ ವಿರುದ್ಧ ಮೀಡಿಯಾ ಟೆರರಿಸಂ ಮಾಡ್ತಾ ಇವೆ ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ವು. ನಮ್ಮ ದೇಶದ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇವೆ, ನಮ್ಮ ಇಮೇಜ್ ಹಾಳು ಮಾಡ್ತಾ ಇವೆ ಅಂತ ಮೊಸಳೆ ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ್ವು ಪಾಕಿಸ್ತಾನದ ಮಾಧ್ಯಮಗಳು. ಹಾಗಾದ್ರೆ ವಾಸ್ತವ ಏನು? ಆಸ್ಟ್ರೇಲಿಯಾದ ಫೆಡರಲ್ ಪೊಲೀಸ್, ಅಲ್ಲಿನ ಗೃಹ ಸಚಿವರು ಮತ್ತು ಸ್ವತಃ ಇಸ್ರೇಲ್ ಸರ್ಕಾರ ಎಲ್ಲರೂ ಸಾಜಿದ್ ಅಕ್ರಮ್ನ ಪಾಕಿಸ್ತಾನಿ ಮೂಲದವನು ಅಂತ ದೃಢಪಡಿಸಿದ್ದಾರೆ. ಆತನ ಪಾಸ್ಪೋರ್ಟ್, ವೀಸಾ ದಾಖಲೆಗಳು ಎಲ್ಲವೂ ಕೂಡ ಪಾಕಿಸ್ತಾನದ ಲಿಂಕ್ ಅನ್ನೇ ತೋರಿಸ್ತಾ ಇವೆ. ಆದರೂ ಪಾಕಿಸ್ತಾನ ಮಾತ್ರ ನಾನು ಕದ್ದಿಲ್ಲ, ನನ್ನ ಕೈಯಿಂದ ಸಿಕ್ಕಿಲ್ಲ, ನಾನು ಕಳ್ಳ ಅಲ್ಲ, ನೀನು ಕಳ್ಳ ಅಲ್ಲ, ನಾನು ಅವನಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಈ ಆಸ್ಟ್ರೇಲಿಯಾ ದಾಳಿ ಘಟನೆ ಎಷ್ಟೇ ದುರಂತವಾಗಿದ್ರೂ ಜಾಗತಿಕ ರಾಜಕಾರಣದಲ್ಲಿ ಭಾರತದ ಪಾಲಿಗೆ ಒಂದು ಪ್ರಮುಖ ತಿರುವಾಗಿದೆ. ಭಾರತದ ವಾದಕ್ಕೆ ಈಗ ಬಲ ಸಿಕ್ಕಂತಾಗಿದೆ. ದಶಕಗಳಿಂದ ಭಾರತ ಪಾಕಿಸ್ತಾನ ಭಯೋತ್ಪಾದನೆಯ ಕೇಂದ್ರ ಬಿಂದು, ಪಾಕಿಸ್ತಾನ ಭಯೋತ್ಪಾದನೆಯನ್ನ ಉತ್ಪಾದನೆ ಮಾಡುವಂತಹ, ಪಾಕಿಸ್ತಾನ ಟೆರರಿಸ್ಟ್ ಫ್ಯಾಕ್ಟರಿಯನ್ನೇ ಓಪನ್ ಮಾಡ್ಕೊಂಡು ಬಿಟ್ಟಿದೆ ಅಂತ ಇಡೀ ಜಗತ್ತಿಗೆ ಹೇಳ್ತಾ ಇತ್ತು. ಇದು ಜಗತ್ತಿಗೆ ಉಗ್ರರನ್ನ ಸಪ್ಲೈ ಮಾಡ್ತಾ ಇದೆ ಅಂತ ಕೂಗಿ ಸಾರಿ ಹೇಳ್ತಾ ಇತ್ತು. ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ವಿಶ್ವಸಂಸ್ಥೆಯ SCO G20 ಶೃಂಗಸಭೆಗಳಲ್ಲಿ ಸೇರಿದಂತೆ ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ಬಗ್ಗೆ ದನಿ ಎತ್ತಿದ್ವು. ಪಾಕಿಸ್ತಾನದ GDPಯನ್ನ ಅದು ಎಕ್ಸ್ಪೋರ್ಟ್ ಮಾಡುವ ಟೆರರಿಸಂನಿಂದ ಅಳಿಬೇಕು ಅಂತ ಅವರ ಒಂದು ಹೇಳಿಕೆ ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿತ್ತು. ಆದರೆ ಅಮೆರಿಕ, ಯುರೋಪ್ನಂತಹ ದೇಶಗಳು ಇದನ್ನ ಭಾರತದ ದೃಷ್ಟಿಕೋನ ಅಂತಲೋ ಅಥವಾ ಪ್ರಾದೇಶಿಕ ಸಮಸ್ಯೆಯಂತಲೋ ಹೇಳ್ಕೊಂಡು ನಿರ್ಲಕ್ಷ್ಯ ಮಾಡಿದ್ವು. ಅವರವರಿಬ್ಬರಿಬ್ಬರು ಜಗಳ ಆಡ್ತಾ ಇದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಜಗಳ ಆಗಿದೆ. ಅದಕ್ಕೋಸ್ಕರ ಭಾರತ ಸುಳ್ಳು ಹೇಳ್ತಾ ಇರಬಹುದು ಅಥವಾ ಅವರಿಗೆ ಪಾಕಿಸ್ತಾನದ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ತಾ ಇದೆ ಅಂತ ಹೇಳಿ ಸುಮ್ಮನಾಗಿದ್ವು. ಆದರೆ ಈಗ ಆಸ್ಟ್ರೇಲಿಯಾದಂತಹ ಒಂದು ಶಾಂತಿಯುತ ಪಾಶ್ಚಿಮಾತ್ಯ ದೇಶದಲ್ಲಿ ಪಾಕಿಸ್ತಾನಿ ಮೂಲದ ಉಗ್ರರು ನಡೆಸಿದ ಈ ದಾಳಿ
ಭಾರತದ ಇಷ್ಟು ದಿನಗಳ ವಾದಕ್ಕೆ ಒಂದು ಅತಿ ದೊಡ್ಡ ಅಲ್ಲಗಳೆಯಲಾಗದ ವಿಶ್ವಸಾಕ್ಷಿಯಾಗಿ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಕಾದಿದೆಯಾ ಕಠಿಣ ಭವಿಷ್ಯ. ಈ ಘಟನೆಯಿಂದ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಅವಮಾನ ಮಾತ್ರವಲ್ಲ, ಭವಿಷ್ಯದಲ್ಲಿ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಹೌದು, ಆಸ್ಟ್ರೇಲಿಯಾ, ಅಮೆರಿಕ, ಯುರೋಪ್ ದೇಶಗಳು ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ನೀಡುವುದನ್ನು ಮತ್ತಷ್ಟು ಕಠಿಣಗೊಳಿಸಲಿದೆ. ಈಗಾಗಲೇ ಅಲ್ಲಿ ನೆಲೆಸಿರುವ ಪಾಕಿಸ್ತಾನಿಗಳ ಮೇಲೂ ನಿಗಾ ಹೆಚ್ಚಾಗಲಿದೆ. ಅವರ ಬದುಕು ಇನ್ನಷ್ಟು ಕಠಿಣವಾಗಲಿದೆ. ಇನ್ನು FATF ಭೀತಿ. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವವರ ಮೇಲೆ ನಿಗಾ ಇಡುವ FATF ಸಂಸ್ಥೆ ಪಾಕಿಸ್ತಾನವನ್ನು ಮತ್ತೆ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಪಾಕಿಸ್ತಾನದ ಆರ್ಥಿಕತೆಗೆ ಮರಣ ಶಾಸನ ಬರೆಯಲಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈಗ ಸಾಲ ಕೊಡುವಂತಹ ಬ್ಯಾಂಕ್ಗಳು ನಾವು ನಿಮಗೆ ಸಾಲ ಕೊಡೋದಿಲ್ಲ ಅಂತ ಹೇಳಿದಾಗ ಬೇರೆಯವರ ಕಡೆಯಿಂದ, ಅಂದರೆ ಪಾಕಿಸ್ತಾನ ಈ ಇಸ್ಲಾಂ ರಾಷ್ಟ್ರಗಳಾಗಿರುವಂತಹ ದುಬೈ ಅಥವಾ ಗಲ್ಫ್ ರಾಷ್ಟ್ರಗಳಿದಾವಲ್ಲ, ಶ್ರೀಮಂತ ಇಸ್ಲಾಂ ರಾಷ್ಟ್ರಗಳಿದಾವಲ್ಲ, ಅವ್ರ ಕಡೆಯಿಂದ ಬ್ಯಾಂಕ್ಗಳಿಗೆ ಹೇಳಿಸಿ ಸಾಲವನ್ನು ಪಡಿತಾಗಿದ್ವು. ಆದರೆ ಈಗ ಇಸ್ಲಾಂ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಮೇಲೆ ಬಿಲೀವ್ ಮಾಡ್ತಾ ಇಲ್ಲ, ಅಂದರೆ ಅವ್ರ ಮೇಲೂ ಕೂಡ ಭರವಸೆ ಮಾಡ್ತಾ ಇಲ್ಲ. ಪಾಕಿಸ್ತಾನ ಈಗ ಒಬ್ಬಂಟಿಯಾಗಿದೆ. ಅಂದರೆ ಯಾರೂ ಕೂಡ ಸಾಲ ಕೊಡೋದಿಲ್ಲ, ಸಾಲ ಈಗಾಗಲೇ ಕೊಡ್ತಾಗಿಲ್ಲ. ಆದರೆ ಇನ್ನು ಮುಂದೆ ಮತ್ತಷ್ಟು ಸಾಲ ಕೊಡೋದು ಕಡಿಮೆಯಾಗತ್ತೆ. ಸಾಲ ಕೊಡಲಿಲ್ಲ ಅಂತಂದರೆ ದೇಶ ನಡೆಸೋದು ಅಂತಂದರೆ ತುಂಬ ಕಷ್ಟಕರವಾಗುತ್ತೆ. ಶಹಬಾಜ್ ಶರೀಫ್ಗೆ ಒಂದೇ ಒಂದು ಆಯ್ಕೆ ಏನಂತಂದರೆ ದೇಶ ಮಾರೋದು, ದುಡ್ಡು ಹೊಡೆಯೋದು. ಇದೊಂದೇ ಆಯ್ಕೆಯಾಗಿದೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ದೊಡ್ಡ ಜ್ವಾಲಾಮುಖಿ ಸ್ಫೋಟವಾಗೋದು ಸತ್ಯ. ಇನ್ನು ವಿಶ್ವದ ಪ್ರಮುಖ ರಾಷ್ಟ್ರಗಳು ಪಾಕಿಸ್ತಾನದಿಂದ ಅಂತರ ಕಾಯ್ದುಕೊಳ್ಳಲಿವೆ. ಅದೊಂದು ಪರಿಯ ಸ್ಟೇಟ್, ಅಂದರೆ ಅಸ್ಪೃಶ್ಯ ರಾಷ್ಟ್ರ ಆಗಿ ಬದಲಾಗುವ ದಿನಗಳು ದೂರ ಇಲ್ಲ. ಅಂದರೆ ಯಾರೂ ಕೂಡ ಇವರು ದೇಶಕ್ಕೆ ಬರೋದೇ ಇಲ್ಲ. ದೊಡ್ಡ ರಾಷ್ಟ್ರದವರು ಬಿಡಿ, ಚಿಕ್ಕ ಪುಟ್ಟ ರಾಷ್ಟ್ರದವರು ಕೂಡ ಇವರ ದೇಶಕ್ಕೆ, ಪಾಕಿಸ್ತಾನಕ್ಕೆ ಯಾರೂ ಕೂಡ ಟೂರಿಸ್ಟ್ ಆಗಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ಒಂದು ಸರ್ತಿ ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಗೊತ್ತಾದ್ರೆ ಕೆಲವೊಂದಿಷ್ಟು ಜನ ಯುರೋಪ್ ರಾಷ್ಟ್ರದ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಹೋಗಿ ಪಾಕಿಸ್ತಾನ ಹಿಂಗಿದೆ ಅಂತ ಹೋಗಿ ವಿಡಿಯೋಗಳನ್ನು ಮಾಡ್ಕೊಂಡು ಬರ್ತಾಗಿದ್ರು. ಪಾಕಿಸ್ತಾನದ ಪರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ರೂ ಕೂಡ ಪಾಕಿಸ್ತಾನದ ಜನರು ಇವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂತೂ ನೀವು ನೋಡೇ ಇರ್ತೀರಾ. ಯೂಟ್ಯೂಬಲ್ಲಿ ನೋಡಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಅಲ್ಲೋ ಇಲ್ಲೋ ಹೋಗ್ತಾ ಇದ್ದಂತಹ ಯೂಟ್ಯೂಬರ್ಗಳು ಕೂಡ ಪಾಕಿಸ್ತಾನವನ್ನು ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಕಾರಣ ಪಾಕಿಸ್ತಾನದಲ್ಲಿ ಉಗ್ರರ ಭಯೋತ್ಪಾದಕ ಫ್ಯಾಕ್ಟ್ರಿಗಳಿದ್ದಾವೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ. ಇನ್ನು ಭಾರತದ ಭದ್ರತೆಗೆ ಪಾಠ ಹೆಂಗಾಗತ್ತೆ? ಈ ದಾಳಿ ನಮಗೂ ಕೂಡ ಒಂದು ಪಾಠವಾಗಲಿದೆ. ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ದಾಳಿ ಮತ್ತು ನಮ್ಮ ಕಾಶ್ಮೀರದ ಪಹಲ್ಗಾಮ್ ಅಥವಾ ಮುಂಬೈನ 26/11 ದಾಳಿಗಳ ನಡುವೆ ಬಹಳಷ್ಟು ಸಾಮ್ಯತೆಗಳು ಇವೆ. ಉಗ್ರರು ಟೂರಿಸ್ಟ್ ಪ್ಲೇಸ್ಗಳು, ಧಾರ್ಮಿಕ ಸ್ಥಳಗಳು ಮತ್ತು ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತ ತನ್ನ ಆಂತರಿಕ ಭದ್ರತೆ, ಕರಾವಳಿ ಭದ್ರತೆ ಮತ್ತು ಗುಪ್ತಚರ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಬೇಕಾದದ್ದು ಈಗ ತುರ್ತುವಾಗಿ ಅಗತ್ಯ ಇದೆ. ಅದಕ್ಕೋಸ್ಕರ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇಸ್ರೇಲ್ ಪ್ರವಾಸ ಕೈಗೊಂಡಿರೋದು ಭಾರಿ ಕುತೂಹಲ ಮತ್ತು ಮಹತ್ವವನ್ನ ಪಡೆದುಕೊಂಡಿದೆ. ಈ ಭೇಟಿಯ ಟೈಮಿಂಗ್ ಏನಾಗಿದೆ ಅಂತಂದ್ರೆ, ಒಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ಪಾಕ್ ಮೂಲದ ಉಗ್ರರ ದಾಳಿಯಾಗಿದೆ. ಇನ್ನೊಂದು ಕಡೆ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಜಾಗತಿಕ ಜನಾಭಿಪ್ರಾಯ ರೂಪಿಸಲು ಭಾರತಕ್ಕೆ ಸಿಕ್ಕಿರುವ ಸುವರ್ಣಾವಕಾಶವಾಗಿದೆ. ಈ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ಭೇಟಿ ಕೇವಲ ಔಪಚಾರಿಕವಲ್ಲ, ಇದು ತಂತ್ರಗಾರಿಕೆಯ ಭೇಟಿಯೂ ಕೂಡ ಆಗಿದೆ. ಹಾಗಾದ್ರೆ ಭೇಟಿಯ ಅಜೆಂಡಾ ಏನಂತಂದ್ರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು, ಮಾಡಿಕೊಳ್ಳಬೇಕಾದ ಪ್ರಮುಖ ಒಪ್ಪಂದಗಳ ಬಗ್ಗೆ ಚರ್ಚಿಸುವುದಕ್ಕೆ ಜೈಶಂಕರ್ ಹೋಗಿದ್ದಾರೆ. ಆಸ್ಟ್ರೇಲಿಯಾದ ದಾಳಿಯ ಹಿನ್ನೆಲೆಯಲ್ಲಿ ಭಯೋತ್ಪಾದನೆ, ವಿಶೇಷವಾಗಿ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ಮತ್ತು ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ಭಾರತ ಮತ್ತು ಇಸ್ರೇಲ್ ಹೇಗೆ ಜಂಟಿಯಾಗಿ ಹೋರಾಡಬಹುದು, ಗುಪ್ತಚರ ಮಾಹಿತಿ ಹಂಚಿಕೆ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಗಂಭೀರ ಚರ್ಚೆಯನ್ನು ನಡೆಸಲಿದ್ದಾರೆ. ಇನ್ನು ಇದು ಬಹಳ ದೊಡ್ಡ ವಿಷಯವಾಗಿದೆ. ಇಸ್ರೇಲ್ ತನ್ನ ರಕ್ಷಣಾ ಉತ್ಪಾದನೆಯ ಒಂದು ದೊಡ್ಡ ಭಾಗವನ್ನು ಭಾರತಕ್ಕೆ ಶಿಫ್ಟ್ ಮಾಡೋದಕ್ಕೆ ಆಸಕ್ತಿ ತೋರಿಸ್ತಾ ಇದೆ. ಡ್ರೋನ್ ತಂತ್ರಜ್ಞಾನ, ಕ್ಷಿಪಣಿ ವ್ಯವಸ್ಥೆಗಳು ಮತ್ತು ಸೈಬರ್ ಸೆಕ್ಯುರಿಟಿ ತಂತ್ರಜ್ಞಾನದಲ್ಲಿ ಅಥವಾ ಕ್ಷೇತ್ರದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇಸ್ರೇಲ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದರ ಬಗ್ಗೆ ಅಂತಿಮ ಹಂತದ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಇದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಒಂದು ಗೇಮ್ ಚೇಂಜರ್ ಆಗಿ ಬದಲಾವಣೆಯಾಗಲಿದೆ.
ಯಾಕಂತಂದ್ರೆ ಇಲ್ಲಿ ಇಸ್ರೇಲ್ನ ಪ್ರತಿಯೊಂದು ಟೆಕ್ನಾಲಜಿಗಳು, ಅದರಲ್ಲೂ ವಿಶೇಷವಾಗಿ ಶಸ್ತ್ರಾಸ್ತ್ರದಲ್ಲಿ ಬಳಸ್ಕೊಳ್ತಾ ಇರುವಂತಹ ಟೆಕ್ನಾಲಜಿಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ. ಇತ್ತ ರಷ್ಯಾ ಕೂಡ ಅಷ್ಟೇ. ರಷ್ಯಾ ಮತ್ತೆ ಇಸ್ರೇಲ್ ಇವರಿಬ್ಬರು ಭಾರತದ ಪರವಾಗಿ ನಿಂತರೆ ಯಾವ ಚೀನಾ ಇಲ್ಲ, ಯಾವ ಅಮೆರಿಕ ಇಲ್ಲ, ಆ ರೀತಿಗೆ ಬೆಳೆದು ನಿಲ್ಲುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೋದಿಯವರು, ಜೈಶಂಕರ್ ಅವರು ಈಗ ಈ ದೇಶಗಳನ್ನು ಗಟ್ಟಿಯಾಗಿ, ಈ ದೇಶದ ಸಂಬಂಧಗಳನ್ನು ಗಟ್ಟಿಯಾಗಿ ಮಾಡಿಕೊಳ್ತಾ ಇದ್ದಾವೆ. ಇನ್ನು ಮುಕ್ತ ವ್ಯಾಪಾರ ಒಪ್ಪಂದವೊಂದು ಆಗಬಹುವ ಸಾಧ್ಯತೆ ಇದೆ. ಯಾಕಂತಂದರೆ ಕೃಷಿ ಆಗಿರಬಹುದು, ತಂತ್ರಜ್ಞಾನ, ನೀರಿನ ನಿರ್ವಹಣೆ ಕ್ಷೇತ್ರದಲ್ಲಿ ಹೂಡಿಕೆ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಭೇಟಿ ಭಾರತ ಇಸ್ರೇಲ್ ಸಂಬಂಧ ಸ್ನೇಹದಿಂದ ಆಯಕಟ್ಟಿನ ಪಾಲುಗಾರಿಕೆ ಜೊತೆಗೆ ಇನ್ನಷ್ಟು ಫ್ರೆಂಡ್ಶಿಪ್ ಬೆಳೆಯುವ ಸಾಧ್ಯತೆ ಇದೆ. ಇನ್ನು ಈ ಗಲ್ಫ್ ರಾಷ್ಟ್ರಗಳು, ಸೌದಿ ಅರೇಬಿಯಾ ಆಗಿರಬಹುದು, UAE, ಕತಾರ್, ಬಹ್ರೇನ್, ಒಮಾನ್, ಕುವೈತ್ ಇವರು ಭಾರತಕ್ಕೆ ಮಿತ್ರರು ಅಂತ ಹೇಳ್ತಾರೆ. ಪ್ರಧಾನಿ ಮೋದಿಯವರಿಗೆ ಅತ್ಯುನ್ನತ ಗೌರವ ಅಂದರೆ ನಾಗರಿಕ ಪ್ರಶಸ್ತಿ ಕೊಡ್ತಾರೆ. ಆದರೆ ವಾಸ್ತವದಲ್ಲಿ ಇವರ ನಡೆ ಹೇಗಿರುತ್ತೆ? ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ದುರಂತ, ಕಾಲ್ಪನಿಕ ಹೆಸರು ಉದಾಹರಣೆಗೆ ಕಾಂತಾರ, KGF, ಉರಿ, ಕಾಶ್ಮೀರಿ ಫೈಲ್ಸ್ ಮಾದರಿಯ ದೇಶಭಕ್ತಿಯ ಸಿನಿಮಾ ಎಂದು ಭಾವಿಸಿಕೊಳ್ಳಿ. ಈ ಸಿನಿಮಾ ಭಾರತದಲ್ಲಿ ಅಭೂತಪೂರ್ವ ಯಶಸ್ಸು ಕಾಣ್ತಾ ಇದೆ, ಜನರ ಮೆಚ್ಚುಗೆ ಗಳಿಸ್ತಾ ಇದೆ. ಆದರೆ ಎಲ್ಲ ಗಲ್ಫ್ ರಾಷ್ಟ್ರಗಳು ಒಟ್ಟಾಗಿ ಈ ಸಿನಿಮಾವನ್ನು ತಮ್ಮ ದೇಶದಲ್ಲಿ ಬ್ಯಾನ್ ಮಾಡ್ತಾ ಇದ್ದಾವೆ. ಅಂದರೆ ಭಾರತದ ಪೆಟ್ರೋಟಿಸಮ್, ದೇಶಭಕ್ತಿಯ ಏನು ಸಿನಿಮಾಗಳು ರಿಲೀಸ್ ಆಗ್ತವಲ್ಲ, ಆ ರಿಲೀಸ್ ಆಗಿರುವಂತಹ ದೇಶಭಕ್ತಿಯ ಸಿನಿಮಾಗಳು ಇಸ್ಲಾಂ ರಾಷ್ಟ್ರಗಳಲ್ಲಿ ರಿಲೀಸ್ ಆಗಬಾರ್ದು ಅನ್ನುವಂತಹ ಒಂದು ನಿಯಮವನ್ನು ತಂದಿದ್ದಾರಂತೆ. ಕಾರಣ ಏನಂತಂದರೆ ಈ ಸಿನಿಮಾ ಪಾಕಿಸ್ತಾನ ವಿರೋಧಿ ಥೀಮ್ ಹೊಂದಿದೆ. ಇದು ಪಾಕಿಸ್ತಾನಿಯ ಸೆಂಟಿಮೆಂಟ್ ಅಂದರೆ ಭಾವನೆಗೆ ಹರ್ಟ್ ಮಾಡತ್ತೆ, ನೋವನ್ನುಂಟು ಮಾಡತ್ತೆ. ಹಾಗಾಗಿ ನಾವು ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಈ ಇಸ್ಲಾಂ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಇಂತಹ ಕಾರಣ ಕೊಟ್ಟು ಸಿನಿಮಾಗಳ ಮೇಲೆ ಬ್ಯಾನ್ ಹೇರಿವೆ. ಇನ್ನು ಗಲ್ಫ್ ರಾಷ್ಟ್ರಗಳ ದ್ವಂದ್ವ ನೀತಿಯನ್ನು ನಾವಿಲ್ಲಿ ಗಮನಿಸಬೇಕು. ಒಂದು ಸಿನಿಮಾ ಅಂದರೆ ಈ ಕಾಶ್ಮೀರಿ ಫೈಲ್ಸ್, ಆರ್ಟಿಕಲ್ 370 ಅಂತಹ ಸಿನಿಮಾಗಳು ಸತ್ಯದ ಘಟನೆಗಳನ್ನು ಆಧರಿಸಿದ್ದು. ಭಾರತದ ಮೇಲಿನ ದಾಳಿಗಳು, ನಮ್ಮ ಸೈನಿಕರ ತ್ಯಾಗ, ಪಾಕಿಸ್ತಾನದ ಕುತಂತ್ರವನ್ನು ಇದು ತೋರಿಸತ್ತೆ. ಇದನ್ನು ಅವರು ಬ್ಯಾನ್ ಮಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನ ತೆಗೆಯುವ ವಾರ್, ಶೆರ್ದಿಲ್ನಂತಹ ಸಿನಿಮಾಗಳು ಅಪ್ಪಟ ಸುಳ್ಳಿನ ಕಂತೆಗಳು. ಭಾರತದ ವಿರುದ್ಧ ವಿಷಕಕ್ಕುವ, ಹಿಂದೂಗಳನ್ನು ಕೆಟ್ಟದಾಗಿ ಬಿಂಬಿಸುವ, ಇತಿಹಾಸವನ್ನೇ ತಿರುಚುವ ಸಿನಿಮಾಗಳು ಪಾಕಿಸ್ತಾನದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಇದನ್ನು ಗಲ್ಫ್ ರಾಷ್ಟ್ರಗಳು ಯಾವುದೇ ತಡೆಯೋದಿಲ್ಲ. ಇದನ್ನು ಗಲ್ಫ್ ರಾಷ್ಟ್ರಗಳು ಯಾವುದೇ ನಿಯಮಗಳಿಲ್ಲದೆ ತಡೆಯೋದಿಲ್ಲ, ಮುಕ್ತವಾಗಿ ಪ್ರಸಾರ ಮಾಡಿಬಿಡ್ತವೆ. ಅವರ ಥಿಯೇಟರ್ಗಳಲ್ಲಿ ಇವು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತವೆ. ಅಂದರೆ ಪಾಕಿಸ್ತಾನದ ಜನರು ತೆಗೆಯುವಂತಹ ಸಿನಿಮಾಗಳನ್ನು ಈ ಇಸ್ಲಾಂ ರಾಷ್ಟ್ರಗಳು ಹಿಂದೆ ಮುಂದೆ ನೋಡಿದ್ರೆ ರಿಲೀಸ್ ಮಾಡ್ತವೆ. ಅದೇ ಭಾರತದ ಸಿನಿಮಾಗಳನ್ನು ಇವರು ಬ್ಯಾನ್ ಮಾಡ್ತಾರೆ. ನೋಡಿ, ಇಸ್ಲಾಂ ರಾಷ್ಟ್ರಗಳು ಮೇಲೊಂದು ಕೆಳಗೊಂದು, ಮುಂದೊಂದು ಹಿಂದೊಂದು ಮಾಡ್ತಾರಂತಾರಲ್ಲ, ಅದೇ ರೀತಿಯಾಗಿದೆ. ಇಸ್ಲಾಂ ರಾಷ್ಟ್ರಗಳು ಒಂದು ಕಡೆ ಮೋದಿಯವರಿಗೆ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸುತ್ತವೆ. ಮೋದಿಯವರು ಬಂದು ಹೋದ ಮೇಲೆ ಅದೇ ಹಳೆ ಚಾಳಿಯನ್ನು ಕಂಟಿನ್ಯೂ ಮಾಡುತ್ತೆ. ಈಗ ಇಸ್ಲಾಂ ರಾಷ್ಟ್ರಗಳನ್ನು ನಂಬಬೇಕು ನಂಬಬಾರ್ದು ಅನ್ನೋದು ಭಾರತ ಈಗ ಡಿಸೈಡ್ ಮಾಡಬೇಕು. ಯಾಕಂತಂದರೆ ಈಗ ಏನು ಇಸ್ಲಾಂ ರಾಷ್ಟ್ರಗಳಿಂದ ಏನೂ ಆಗ್ತಾ ಇಲ್ಲ. ನಾವೇನು ಇಂಪೋರ್ಟು ಮಾಡ್ತಾ ಇಲ್ಲ, ಎಕ್ಸ್ಪೋರ್ಟು ಮಾಡ್ತಾ ಇಲ್ಲ. ಏನೋ 10-20% ಮಾಡ್ತಾ ಇರಬಹುದು. ಆದರೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ಅಥವಾ ಪಾಕಿಸ್ತಾನದ ಈ ಒಂದು ಈಗ ಸಿಕ್ಕಾಕಿಕೊಂಡಿರೋದು ಈಗ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ದುರ್ಬುದ್ಧಿ, ಆತ ಹಾಕೊಂಡಿರುವಂತಹ ಮುಖವಾಡ ಈಗ ಕಳಚಿದ್ದು ಮತ್ತೆ ವಿಶ್ವದ ಮುಂದೆ ಬೆತ್ತಲಾಗಿ ನಿಂತಿದೆ. ನೋಡಿದ್ರಲ್ಲ ಹೇಗೆ ಪಾಕಿಸ್ತಾನ ಸಿಕ್ಕಾಕಿಕೊಂಡಿದೆ ಅಂತ. ಈಗ ಮೋದಿಯವರು ಯಾವ ಡಿಸಿಷನ್ ತಗೊಳ್ಬೇಕು? ಮೋದಿಯವರು ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದ? ಈಗ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ವಸ್ತುಗಳ ಮೇಲೆ ಇನ್ನಷ್ಟು ನಿಗಾ ಇಡಬೇಕಾ, ಅಥವಾ ಅವರಿಗೆ ಏನು ಕೊಡಬಾರ್ದು ಅಂತ ಡಿಸೈಡ್ ಮಾಡಬೇಕಾ? ಪಾಕಿಸ್ತಾನಕ್ಕೆ ಏನು ಕೊಡಬಾರ್ದು, ನೀರು ಕೊಟ್ಟಿಲ್ಲ. ಈಗ ನೀರಲ್ಲದೆ ಮತ್ತೆ ಕೆಲವೊಂದಿಷ್ಟು ಪದಾರ್ಥಗಳು ಅಥವಾ ಕೆಲವೊಂದಿಷ್ಟು ವಸ್ತುಗಳು ಹೋಗ್ತಾ ಇದ್ದಾವಲ್ಲ, ಅದರ ಮೇಲೂ ಕೂಡ ನಿರ್ಬಂಧ ಹೇರಬೇಕು ಅಂತನಾ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.